ನಾನು ನನ್ನ ಹೆಸರು ಸುಧಾ NS ಅಂತೇಳಿ ಇಲ್ಲೇ ಬೆಂಗಳೂರು 8ನೇ ಮೈಲಿಯಿಂದ ಬರೋದು. ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಸಡನ್ನಾಗಿ ಅಕ್ಟೋಬರ್ 5ನೇ ತಾರೀಕು 2 ಕಣ್ಣು ಚೆನ್ನಾಗಿ ಕಾಣಿಸ್ತಿತ್ತು ಮುಂಚೆ. ಅಕ್ಟೋಬರ್ 5ನೇ ತಾರೀಕು ನನಗೆ ಈ ರೈಟ್ ಸೈಡ್ ಕಣ್ಣು ಕಾಣಿಸ್ದಂಗಾಯಿತು. ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೆಲ್ಲ ತೋರಿಸ್ದೆ, ಅಲ್ಲೆಲ್ಲ ಹೇಳಿದರು BP ಜಾಸ್ತಿ ಆದಂಗಾಗಿ ಸಡನ್ ವೆಯ್ನ್ ಬ್ಲಾಕ್ ಆಗಿದೆ, ಅದು ಆಪ್ರೇಷನ್ ಏನು ಮಾಡೋಕ್ಕಾಗಲ್ಲ, ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡಬೇಕು, ಇಂಜೆಕ್ಷನ್ ಕೊಟ್ಟರೆ ಒಂದು ಸಲ ಇಂಜೆಕ್ಷನ್ ಕೊಡೋಕ್ಕೆ 25,000 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ನಾನು ಮಿಂಟೋ ಹಾಸ್ಪಿಟ್ಲು ಪ್ರೈವೇಟು ಎಲ್ಲ ಕಡೆ ತೋರಿಸ್ದೆ, ಹತ್ತತ್ರ 1 ಲಕ್ಷದ ಹತ್ತತ್ರ ಖರ್ಚು ಮಾಡಿ ಕಳೆದೆ. ಆಮೇಲೆ ಲಾಸ್ಟಿಗೆ ಇದು ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ನಮ್ಗೆ ಯಾರೋ ಕಳಿಸಿದ್ದು ನೋಡಿ ಬಂದಿದ್ದು ಇಲ್ಲಿಗೆ ನಾನು ಇದು 10ನೇ ವಾರ ಇಲ್ಲಿಗೆ ಬರೋಕ್ಕಾಗಿದ್ದಾಗಿಂದ. ಕಣ್ಣು ಫುಲ್ ರೆಡ್ಡಿಶ್ ಆಗೋದು ಮತ್ತು ಕಣ್ಣಲ್ಲಿ ನೀರು ಸುರಿಯೋದು, ದೃಷ್ಟಿ ಇಟ್ಟು ನೋಡೋಕ್ಕಾಗ್ತಿರ್ಲಿಲ್ಲ, ನೋವು, ರ್ಯಾಷಸ್ಸು, ಕಣ್ಣು ಫುಲ್ ಸ್ವೆಲ್ಲಿಂಗ್ ಆಗಿಬಿಡೋದು. ಈ 10ನೇ ವಾರ ನಾನು ಬರ್ತಾಯಿರೋದು. ಇವಾಗ ಆ ನೋವೆಲ್ಲ ಕಡಿಮೆ ಆಗಿದೆ. ಡೈಲಿ 1 ರಿಂದ 2 ನೋವಿನ ಮಾತ್ರೆ ನುಂಗಬೇಕಿತ್ತು. ಆ ನರ ನೋವು ಸ್ಟಾರ್ಟ್ ಆಗಿಬಿಟ್ರೆ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಇವಾಗ ಯಾವುದು ನೋವಿನ ಮಾತ್ರೆ ತಗೊತಾ ಇಲ್ಲ. ಮಾಮೂಲಿ ಇವ್ರು ಏನು ಔಷಧಿ ಹಾಕ್ತಾರೆ ಹಾಕಿಸ್ಕೊಂಡು ಬೆಳಗ್ಗೆ ಒಂದು ಲೇಹ ಕೊಟ್ಟಿದ್ದಾರೆ ಹೊಟ್ಟೆ ಖಾಲಿ ಹೊಟ್ಟೆಗೆ ತಿನ್ನೋಕ್ಕೆ, ಅದನ್ನು ತಿಂತಾಯಿದ್ದೀನಿ. ಸಂಪೂರ್ಣ ಕಡಿಮೆ ಆಗಿದೆ, ನೋವೆಲ್ಲ, ನೀರು ಸುರಿಯೋದೆಲ್ಲ ಕಡಿಮೆ ಆಗಿದೆ, ತಲೆನೋವು ಮತ್ತು ಯಾವ ನೋವು ಇಲ್ಲ. ಪೂರ್ತಿ ಕಾಣಲ್ಲ ಕಣ್ಣು, ಬಲಗಡೆ ಕಣ್ಣು. ಅದು ಆಪ್ರೇಷನ್ ಏನು ಮಾಡೋಕ್ಕಾಗಲ್ಲ, ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಟು ಸರ್ ಮಾಡಬೇಕು ಅಂತ ಹೇಳಿದರು. ನಾವು ಇಂಜೆಕ್ಷನ್ ಏನು ಹಾಕಿಸ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿಗೆ ಬಂದು ಔಷಧಿ ಹಾಕಿಸ್ಕೊಳ್ಳೋಕ್ಕಾದಮೇಲೆ ಕತ್ಲೆ ಮನೇಲಿ ಲೈಟ್ ಹಾಕಿದ್ರು ಅಂತ ಗೊತ್ತಾಗುತ್ತೆ, ಆಫ್ ಮಾಡಿದ್ರೆ ಆಫ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಈ 10ನೇ ವಾರದಷ್ಟೊತ್ತಿಗೆ ಇಷ್ಟು ಇಂಪ್ರೂವ್ಮೆಂಟ್ ಸಿಕ್ಕಿದೆ ನನಗೆ. ಡಾಕ್ಟ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವು ಎಲ್ಲೆಲ್ಲೋ ಕಳೆದು ಇದು ಮಾಡ್ಕೊಂಬಂದ್ವಿ, ಪರವಾಗಿಲ್ಲ, ಸಂಪೂರ್ಣ ನೋವು ಇವೆಲ್ಲ ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ಕಾಣಂಗೆ ಆಗ್ಬಿಟ್ರೆ ಸಾಕು ಅಷ್ಟೇ. ಇಲ್ಲ ಅವರಿಗೂ ಖರ್ಚಸ್ ಬರುತ್ತಲ್ಲ, ಇಷ್ಟು ಜನಕ್ಕೆ ಅವ್ರಿಗೆ ಹಾಕ್ಬೇಕು ಔಷಧಿ ಅಂತಂದರೆ. ಮುಂಚೆ ಏನೋ ಫ್ರೀಯಾಗಿ ಆಗ್ತಿದ್ರಂತೆ, ಈಗ ಒಂದು ಸಲಕ್ಕೆ ಅಂಥ ದುಡ್ಡೇನಿಲ್ಲ. ಒಂದು ಸಲ ಹಾಸ್ಪಿಟಲ್ ರೂಪಾಯಿ ದುಡ್ಡು ಚಾರ್ಜ್ ತಗೊಳ್ತಾರೆ ಅಷ್ಟೇ. ಈ ಒಂದು ಸಲ ಡಾಕ್ಟ್ರ್ ಕನ್ಸಲ್ಟ್ ಮಾಡೋಕ್ಕೆ 500 ರಿಂದ 600 ರೂಪಾಯಿ ಬರೀ ಕನ್ಸಲ್ಟಿಂಗ್ ಫೀಸೇ ಇರುತ್ತೆ. ಐ ಡ್ರಾಪ್ಸು ಅದು ಇದು. ಹಂಗಾಗಿ ಪರವಾಗಿಲ್ಲ, ಮಾಡ್ಬೋದು, ಹಾಕಿಸ್ಕೊಬೋದು. ನಂಬಿಕೆ ಇಟ್ಕೊಂಡು ನಂಬಿಕೆ ಮೇಲೆ ಬಂದು ಹಾಕಿಸ್ಕೊಬೋದು. ನಂಬಿಕೆ ಇರಬೇಕು ಮೇನ್ ಅಷ್ಟೇ. TV ಸ್ಟಾಪಿಂದ ಬರ್ತಾಯಿದ್ದೀನಿ. ಮುಂಚೆ ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ಮಾಡೋದ್ರಿಂದ ನಮ್ಮ ಸೊಸೆಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕೇಳಿದೆ, ನಾವೇನು ಕೊಡಿಸ್ಲಿಲ್ಲ, ದುಡ್ಡು ಈಸ್ಕೊಳ್ಲಿಲ್ಲ, ಏನು ದುಡ್ಡು ಕೊಟ್ಟಿಲ್ಲ, ನಾವು ಅರ್ಥ ಟ್ರೀಟ್ಮೆಂಟು ತಗೊಂಡಿಲ್ಲ. ಅದು ಅವ್ರ ಮಕ್ಕಳಾಗಿಲ್ಲ ಅಂತ, ನಮ್ಮ ಸೊಸೆಯರಿಗೆ, ನಮ್ಮ ಅಕ್ಕನ ಮಗಳಿಗೆ ಮಕ್ಕಳಾಗಿಲ್ಲ ಅಂತ ಹಿಂಗೆ ಅಷ್ಟೇ ನಾವು ಮಾತಾಡಿದ್ದಿತ್ತು. ಏನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ನಮ್ಮ ಸೊಸೆ ಮಗ ಬೇಡ ಅಂದರು, ಅಲ್ಲಿ ಕ್ಯಾನ್ಸಲ್ ಮಾಡೋದು. ಅವ್ರೇನು ತಿಳ್ಕೊಂಡಿದ್ದಾರೆ, ದುಡ್ಡು ಕೊಟ್ಟು ಔಷಧಿ ತೊಗೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಆ ಥರ ನಮ್ಮ ಕಡೆಯಿಂದನೂ ಯಾವುದೇ ತೊಂದರೆ ಇಲ್ಲ, ಇವ್ರ ಕಡೆಯಿಂದನೂ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಯಾವುದು ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ಫ್ರೀಯಾಗಿಯೇ ಟ್ರೀಟ್ಮೆಂಟ್ ಎಷ್ಟೋ ಸಲ ಕೊಟ್ಟಿದ್ದಾರೆ ನಮಗೆ. ಡ್ರಾಪ್ಸ್ ಹಾಕೋದು, ಮಂಡಿಗೆ ಔಷಧಿ, ತುಂಬ ಸಹಾಯ ಮಾಡಿದ್ದಾರೆ. ಡಾಕ್ಟ್ರ್ ಮೇಲೆ ಹೇಳೋದು ಆರೋಪ ಸುಳ್ಳು. ಜಯಲಕ್ಷ್ಮಿ ಅಂತ ಹೇಳಿ ಸರ್. ಏನು? ಓಕೆ, ನನ್ನ ಹೆಸರು ವಸಂತ್ ಕುಮಾರ್ ಅಂತೇಳಿ ಹಾಸನದಿಂದ ಬಂದಿರೋದು. ನನಗೆ ಐನಲ್ಲಿ ಜೆಲ್ ಫಾರ್ಮೇಷನ್ ಆಗ್ತಾಯಿತ್ತು, ಜೆಲ್ ಡೆವಲಪ್ ಆಗ್ತಾಯಿದೆ. ಅಂದರೆ ಲೆನ್ಸ್ ಹತ್ರನೇ ಜೆಲ್ ಡೆವಲಪ್ ಆಗ್ತಾಯಿದೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೆ. ಹಾಗಾಗಿ ನಾನು ಇಲ್ಲಿ ಬಂದೆ ನೋಡೋಣ ಅಂತ. ಹಾಗಾಗಿ ಇದು 5th ವೀಕ್ ಇದು. ಆಲ್ರೆಡಿ ನನಗೇನು ಜೆಲ್ ಫಾರ್ಮೇಷನ್ ಆಗಿ ವಿಷನ್ ಡಲ್ ಆಗಿ ಹೋಗಿತ್ತು. ಈಗ ಆಲ್ರೆಡಿ 50% ನನಗೆ ರಿಲೀಫ್ ಆಗಿದೆ ಜಸ್ಟ್ 4 ವೀಕ್ಸಲ್ಲಿ. ಅಲ್ಲ, ಅದು ಪಾಸಿಟಿವ್ ಒಪಿನಿಯನ್, ತುಂಬ ಪಾಸಿಟಿವ್ ಒಪಿನಿಯನ್. ಅದ್ರ ಬಗ್ಗೆ ನೆಗೆಟಿವ್ ಏನು ಕಾಮೆಂಟ್ ಮಾಡೋ ಅಂಥದ್ದಿಲ್ಲ. ಯಾಕೆ ನನಗೆ ಅಡ್ವಾಂಟೇಜ್ ಆಗಿರೋ ಅಂಥದ್ದು ನಾನು ಮಾಡ್ತಾ ಇದ್ದೀನಿ ಸರ್. ಅವರು ತುಂಬ ಒಳ್ಳೆಯದಾಗುತ್ತೆ, ಉಪಯೋಗಿಸ್ಕೋಬೋದು ಅದನ್ನು, ತುಂಬ ಒಳ್ಳೆಯದು. ಸೊ ಡಾಕ್ಟರ್ ಫೀಸು ಚಾರ್ಜಸ್ ಬಗ್ಗೆ ನನ್ನ ಹತ್ರ ಏನೂ ತೊಗೊಳ್ತಾ ಇಲ್ಲ ಸರ್, ಇಸ್ಕೊಳ್ತೀನಿ. ನಾನು ಕೊಡ್ತಾ ಇಲ್ಲ ಫ್ಯಾಕ್ಟ್. ಓಕೆ. ಶಿವಗಂಗೆಯಿಂದ ಬಂದಿದ್ದೀವಿ. 6ನೇ ಸತಿ ಬಂದಿರೋದು. ಈಗ ಹೆಂಗೂ ಪರವಾಗಿಲ್ಲ. ನಾವು ಈಗ ಹೆಂಗೂ ಮೊದಲು ಏನು ಕಾಣಿಸ್ಲಿಲ್ಲ, ತಲೆನೋವೆಲ್ಲ ಬರೋದು. ಈಗ ಹೆಂಗೂ ಪರವಾಗಿಲ್ಲ. 6ನೇ ಸತಿ ಬಂದಿದ್ದೀವಿ, ಪರವಾಗಿಲ್ಲ ಇವಾಗ ಹೆಂಗೂ. ಕಣ್ಣು ಬಿಸಿಲಿಗೆ ಹೋಗಂಗಿಲ್ಲ, ತಲೆನೋವು ಬರೋದು ಯಾವಾಗ್ಲೂ, ಕಣ್ಣಲ್ಲಿ ನೀರು ಬರೋದು, ಕಣ್ಣು ಜಾಸ್ತಿ ಇದಾಗೋದು, ಜಾಸ್ತಿ ಪ್ರಾಬ್ಲಮ್ ಇತ್ತು. ಈಗ ಹೆಂಗೆ ಸರ್ ಪರವಾಗಿಲ್ಲ ಸರ್. ಡಾಕ್ಟ್ರು ಜಾಸ್ತಿ ಫೀಸ್ ಅಂತ ಅಂತಾರ? ಹೇಗೆ ಇಲ್ಲಿ 200 ಅಷ್ಟೇ. ಅಂದರೆ ಏನು ಎಷ್ಟು ಕೊಡ್ತೀರಾ ನೀವು? ಡಾಕ್ಟರ್ ಫೀಸ್ ಹೆಂಗೆ ಕೇಳ್ತಾರಾ? ಅವರೇನಿಲ್ಲ, ನಾವೇ ಕೊಡ್ತೀವಿ. ನೀವು ನಿಮ್ಮ ಖುಷಿಯಿಂದ ಕೊಡ್ತೀರಾ? ಸರಿ ಅಮ್ಮ.
ಅಲ್ಲೇ ಸುಮಾರು ದಿವಸದಿಂದ ತೊಂದರೆ ಇತ್ತು ಸರ್. ಯಾವ ರೀತಿ ತೊಂದರೆ, ಜಾಸ್ತಿ ಏನು ತೊಂದರೆ ಇತ್ತು ನಿಮಗೆ? ಕಣ್ಣು ಪ್ರಾಬ್ಲಮ್ಮು, ನೀರು ಗಾಡೀಲಿ ಹೋಗ್ಬೇಕಾದ್ರೆ ನೀರು ಬರೋದು, ಈ ಥರ ತಲೆನೋವು ಎಲ್ಲ ಬರೋದು ಸರ್. ಈಗ ಏನು ಅನಿಸ್ತಾ ಇದೆ? ಈಗ ಪರವಾಗಿಲ್ಲ ಸರ್, ಹೆಂಗೂ ಏನು ತಲೆನೋವು ಏನಿಲ್ಲ ಇವಾಗ ಸರ್. ಈಗ ಬಯಸ್ತೀರಾ? ಥ್ಯಾಂಕ್ ಯು. ಕೇಳ್ತಾರೆ ಅಲ್ಲ, ಬೇರೆಯವ್ರು ಕೇಳ್ತಾರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಬೋದು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಸರ್, ಇವಾಗ ಪರವಾಗಿಲ್ಲ ಅಲ್ಲಿ ಹೋದ್ಮೇಲೆ ಅಂತ ಹೇಳ್ತಾ ಇದ್ದೀವಿ ಸರ್. ಹೌದು ಸರ್, ಗೊತ್ತಿಲ್ಲ, ಅವೇನು ನಾವು ಜಾಸ್ತಿ ಆಸ್ಪತ್ರೆಗೆ ಏನು ಹೋಗಿಲ್ಲ ಸರ್, ಯಾರೋ ಹೇಳಿದ್ರಿಂದ ನಾವು ಈ ಕಡೆ ಇಲ್ಲಿ ಬಂದಿರೋದು ಸರ್.